ನಮಸ್ಕಾರ. ಬೆಳಗಾವಿಯ ಮಳೆ ಅಂದರೆ ಎಲ್ಲರೂ ಕೂಡ ಬೆಚ್ಚಿ ಬೀಳ್ತಿದ್ರು, ಹಬ್ಬ ಇದೆಂಥ ಮಳೆ ಅಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಳಗಾವಿಯ ಬಿಸಿಲು ಎಲ್ಲರನ್ನೂ ಕೂಡ ಎಲ್ಲಿ ಬೆಂದು ಹೋಗ್ತೀವೋ ಅನ್ನೋ ಒಂದು ಭಯ ಮೂಡಿಸ್ತಾ ಇದೆ. ಹಾಗಾದರೆ ಯಾವ ರೀತಿ ನಮ್ಮನ್ನು ನಾವು ಕಾಯ್ಕೊಳ್ಬೇಕು, ವಿಶೇಷವಾಗಿ ಮಕ್ಕಳನ್ನು ಮತ್ತು ಹಿರಿಯರನ್ನು, ಈ ಎಲ್ಲ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ವಿಜಯ ಆರ್ಥೋ ಮತ್ತು ಟ್ರಾಮಾ ಸೆಂಟರ್ನಲ್ಲಿ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ಸುಮಿತಾ ಅವರು. ಅವರೊಂದಿಗೆ ಮಾತನಾಡೋಣ, ಕೇಳೋಣ ಬಿಸಿಲಿನಿಂದ ನಮ್ಮನ್ನು ನಾವು ಯಾವ ರೀತಿ ಸಂರಕ್ಷಣೆ ಮಾಡಿಕೊಳ್ಳಬಹುದು ಅಂತ. ಡಾಕ್ಟರ್, ಈಗ ಬಿಸಿಲು ನಿಮಗೆ ಗೊತ್ತ್ರಿ, ಹೊರಗಡೆ ಬರೋದಕ್ಕೆ ಭಯ ಆಗುತ್ತೆ. ಹಾಗಾದರೆ ನಾವು ಸಾಮಾನ್ಯವಾಗಿ ಈ ಬಿಸಿಲಿನಿಂದ ಏನೆಲ್ಲ ಸಮಸ್ಯೆಗಳು ಆಗಬಹುದು ಅನ್ನೋ ಬಗ್ಗೆ ಮೊದಲು ತಮ್ಮಲ್ಲಿ ಕೇಳಬಯಸ್ತೀನಿ. ಥ್ಯಾಂಕ್ ಯು. ಈಗ ಬೆಳಗಾವಿಯಲ್ಲಿ ಇಷ್ಟು ಬಿಸಿಲು ಮುಂಚೆ ಇರಲಿಲ್ಲ. ಬೆಳಗಾವಿ ಅಂದರೆ ಮಳೆನೇ ಜಾಸ್ತಿ ಇರ್ತಾ ಇತ್ತು. ಈಗ ಗ್ಲೋಬಲ್ ವಾರ್ಮಿಂಗಿಂದ ಎಲ್ಲ ಕಡೆ ಬಿಸಿಲು ಹೆಚ್ಚಿರೋದ್ರಿಂದ ಜನರಿಗೆ ಇನ್ನೂ ಅರಿವಿಕೆ ಬಂದಿಲ್ಲ. ಬಿಸಿಲಿನ ಬಗ್ಗೆ ಕಾಂಪ್ಲಿಕೇಶನ್ಸ್ ಏನೇನು ಆಗ್ಬೋದು ಅದ್ರ ಬಗ್ಗೆ ಅವರಿಗೆ ಇನ್ನೂ ಎಜುಕೇಷನ್ ಆಗಿಲ್ಲ. ಸೊ ನಾನು ಏನು ಹೇಳಬೇಕಂತೇನು ಇಷ್ಟಪಡ್ತೀನಿ ಅಂದರೆ, ಸಣ್ಣ ಮಕ್ಕಳಿಗೆ ತುಂಬ ಬಿಸಿಲಲ್ಲಿ ಆಡೋಕ್ಕೆ ಬಿಡಬೇಡ್ರಿ. ಮತ್ತು ಎಲ್ಡರ್ಲಿ ಸ್ವಲ್ಪ ಒಂದು 60+ ಇದ್ದವರು, ಮತ್ತು BP, ಶುಗರ್ ಇಲ್ಲ ಇನ್ನು ಬೇರೆ ಥರದ ಕಾಯಿಲೆ ಇದ್ದವರು, ಈಗ 11 to 3 o'clock ತುಂಬ ಬಿಸಿಲು ಜಾಸ್ತಿ ಇರುತ್ತೆ. ಆ ಟೈಮಿಂಗಲ್ಲೇ ಆಗೋದು ಸನ್ ಸ್ಟ್ರೋಕ್ ಆಗೋದು, ಹೀಟ್ ಸ್ಟ್ರೋಕ್ ಆಗೋದು ಅರೌಂಡ್ 11 to 3. ಸೊ ಬಿಫೋರ್ 11 o'clock ನಿಮ್ಗೆ ಏನೇನು ಕೆಲಸ ಇರುತ್ತೆ ಅದ್ರ ಮುಂಚೆನೇ ಮುಗಿಸ್ಬೇಕು. ಆಫ್ಟರ್ 3 o'clock ಸ್ವಲ್ಪ ಕಡಿಮೆ ಆಡ್ಕೊಂಡು ಬರುತ್ತೆ, ಬಟ್ ಆಫ್ಟರ್ 5 o'clock ಅಂತೂ ಕಂಫರ್ಟೇಬಲ್ ಇರುತ್ತೆ. ಆ ಟೈಮಲ್ಲಿ ಬೇಕಾದರೆ ನಿಮ್ಮ ಕೆಲಸ ಏನಿದ್ರೆ ಅದನ್ನ ಮುಗಿಸೋದು ಬೆಟ್ರ್. ಬಟ್ ಬ್ಯಾಂಕಿಂಗ್ ಅವರ್ಸ್ ಎಲ್ಲ ಆಫ್ಟರ್ನೂನ್ ಟೈಮ್ ಇರೋದ್ರಿಂದ ನೀವು ಟ್ರಾವೆಲ್ ಮಾಡಬೇಕಾದ್ರೂ ಬಿಸಿಲಲ್ಲಿ ನಡ್ಕೊಂಡು ಹೋಗೋದು ಸ್ವಲ್ಪ ಅವಾಯ್ಡ್ ಮಾಡಿರಿ. ಛತ್ರಿ ತೊಗೋಬೋದು, ಇಲ್ಲ ವೆಹಿಕಲ್ ಯೂಸ್ ಮಾಡಿರಿ ವಿತ್ AC. ವೆಹಿಕಲಲ್ಲಿ ವಿತೌಟ್ AC ಕೂಡೋದ್ರಿಂದನೂ ಹೀಟ್ ಸ್ಟ್ರೋಕ್ ಆಗ್ಬೋದು. ನಾವು ಹೀಟ್ ಸ್ಟ್ರೋಕಲ್ಲಿ ಏನೇನು ಆಗುತ್ತೆ ಅದನ್ನು ತಿಳಿಸ್ತೀನಿ. ಸಣ್ಣ ಮಕ್ಕಳಿಗೆ ಇಲ್ಲ ದೊಡ್ಡವರಿರಲಿ ಇಲ್ಲ ಪ್ರೆಗ್ನೆಂಟ್ ಆ ಏಜಲ್ಲಿ ಇರೋದು ಫಸ್ಟ್ ಸಿಂಪ್ಟಮ್ ಏನು ಕಾಣಿಸ್ಕೊಳ್ಳೋದು ಅಂದರೆ ಟಯರ್ಡ್ನೆಸ್, ಅನ್ಎಕ್ಸ್ಪ್ಲೈನ್ ಟಯರ್ಡ್ನೆಸ್ ಇರುತ್ತೆ. ಅಂದರೆ ನೀವು ಎಲ್ಲ ಕೆಲಸ ಮುಂಚೆ ಮಾಡ್ತಾಯಿದ್ರೆ ನಾರ್ಮಲಾಗಿ ಅದೇ ಆ್ಯಕ್ಟಿವಿಟೀಸ್ ಇವಾಗ ಮಾಡಬೇಕಾದ್ರೆ ನಿಮಗೆ ಟಯರ್ಡ್ನೆಸ್ ಅನಿಸುತ್ತೆ. ಯಾಕೆ ಅನಿಸುತ್ತೆ ಅಂದರೆ ಬಾಡಿ ಡಿಹೈಡ್ರೇಷನ್ಗೆ ಹೋಗ್ತಾ ಇದೆ. ಸೊ ಡಿಹೈಡ್ರೇಷನ್ ಯಾಕಾಗುತ್ತೆ, ಇದು ಬಾಡಿ ಒಳಗಡೆನೂ ಹೀಟ್ ಇರ್ತದೆ, ಹೊರಗಡೆನೂ ಹೀಟ್ ಇರ್ತದೆ, ಅದು ಕಂಪನ್ಸೇಟ್ ಆಗೋದಿಲ್ಲ. ಸೊ ಏನಾಗುತ್ತೆ, ನಮ್ಮದು ಬಾಡಿದು ಎಲ್ಲ ನೀರು ಸ್ವೆಟ್ಟಲ್ಲೇ ಹೋಗಿಬಿಡುತ್ತೆ. ಸ್ವೆಟ್ಟಿಂಗ್ ಜಾಸ್ತಿ ಆದಾಗ ಬಾಡಿ ಟೆಂಪ್ರೇಚರ್ ಹೆಚ್ಚಾಗ್ಬಿಡುತ್ತೆ. ಬಾಡಿ ಟೆಂಪ್ರೇಚರ್ ಹೆಚ್ಚಾಯ್ತಂದರೆ ನಮ್ಮ ಬಾಡಿ ಒಳಗಡೆ ಇರುವ ಎಲೆಕ್ಟ್ರೋಲೈಟ್ಸ್ ಅಂತೀವಿ, ಲೈಕ್ ಸೋಡಿಯಂ, ಪೊಟ್ಯಾಷಿಯಮ್, ಕ್ಲೋರೈಡ್, ಇದೆಲ್ಲ ಫಂಕ್ಷನಿಂಗ್ ಅಬ್ನಾರ್ಮಲ್ ಆಗಿಬಿಡುತ್ತೆ. ಇದರಿಂದ ಏನಾಗುತ್ತೆ, BP ಕೂಡ BP ಡೌನ್ ಆಗಿ ಶಾಕ್ ಅಂತ ಹೇಳ್ತೀವಿ. ಅಂದರೆ BP ಡೌನ್ ಆದಾಗ ಹೈಪೋವಲೆಮಿಕ್ ಶಾಕ್ ಅಂತ ಆಗೋದು. ಈ ಶಾಕ್ ಆಯ್ತಂದರೆ ಏನಾಗುತ್ತೆ, ನಮ್ಮ ಬ್ರೈನಿಗೆ ಶುಗರ್ ಮತ್ತು ಆಕ್ಸಿಜನ್ ಮುಟ್ಟೋದಿಲ್ಲ. ಇದು ಮುಟ್ಟದೇ ಇದ್ದಾಗ ಏನಾಗುತ್ತೆ, ಮಕ್ಕಳಿಗಾಗಲಿ ದೊಡ್ಡವರಾಗಲಿ ಫಸ್ಟ್ ಆಗೋದು ಗಿಡಿನೆಸ್ ಅಂದರೆ ಡಿಸಿನೆಸ್, ಅಂದರೆ ತಲೆ ತಿರುಗೋ ಥರ ಆಗೋದು, ಇಲ್ಲ ಫೇಂಟಿಂಗ್, ತಲೆ ತಿರುಗಿ ಬೀಳೋ ಥರ ಆಗೋದು, ಆ ಟೈಪ್ ಆಗ್ಬೋದು. ಈಗ ಸಿಕ್ಕಾಪಟ್ಟೆ ಬಾಡಿಯ ಪೇಯ್ನ್ ಆಗ್ಬೋದು, ಅಂದರೆ ಸುಸ್ತಾಗಿ ಬಾಡಿ ಪೇಯ್ನ್ ಆಗ್ಬೋದು. ಊಟನೂ ಬೇಡ ಅನಿಸುತ್ತೆ, ಏನೂ ಮಾಡೋದು ಬೇಡ, ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ, ನಿಂತ್ಕೊಳ್ಳೋದು, ಆ ಟೈಪ್ ಸಿಂಪ್ಟಮ್ಸ್, ಅಬ್ನಾರ್ಮಲ್ ಸಿಂಪ್ಟಮ್ಸ್ ಬರುತ್ತೆ. ಯಾಕಂದರೆ ಬ್ರೈನ್ ಫಂಕ್ಷನಿಂಗ್ ಕಡಿಮೆ ಆಗಿರ್ತದೆ ಆ ಟೈಮಲ್ಲಿ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಫಸ್ಟ್ ಸಿಂಪ್ಟಮ್. ಅದನ್ನು ನಾವು ಇಗ್ನೋರ್ ಮಾಡ್ತಂದರೆ ಗಿಟಿನೆಸ್ ಹೆಚ್ಚಾಗಿ ಫೇಂಟಾಗಿ ಫೇಸ್ ಮೇಲೆ ಇಂಜುರೀಸ್ ಆಗ್ಬೋದು, ಇಲ್ಲ ಹೆಡ್ ಇಂಜುರೀಸ್ ಆಗೋದು, ಆಕ್ಸಿಡೆಂಟ್ ಆಗೋದು, ಬೈಕ್ ನಡೆಸಬೇಕಾದ್ರೆ ಆಕ್ಸಿಡೆಂಟ್ ಆಗೋದು, ಆ ಟೈಪ್ ಆಗ್ಬೋದು. ಆ ಲೆವೆಲ್ ಕೂಡ ನಾವು ನೆಗ್ಲೆಕ್ಟ್ ಮಾಡಿ ಇಗ್ನೋರ್ ಮಾಡ್ತಂದರೆ ಲಾಸ್ಟ್ ಅಂದರೆ ಕೋಮಾನೇ ಆಗ್ಬಿಟ್ಟು ಪೇಷಂಟ್ಸ್ ಕೋಮಾ ಸ್ಟೇಟ್ಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ದಿಸ್ ಇಸ್ ದ ಲಾಸ್ಟ್ ಕಾಂಪ್ಲಿಕೇಶನ್ ಆಫ್ ಹೀಟ್ ಸ್ಟ್ರೋಕ್. ಸೊ ಈ ಲೆವೆಲ್ಗೆ ನಾವು ಬಿಡಲೇಬಾರ್ದು. ಈ ಕೋಮಾ ಹೋಯ್ತಂದರೆ ಬ್ರೀದಿಂಗ್ ಪ್ರಾಬ್ಲಮ್ ಆಗಿ ಪೇಷಂಟ್ ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಎಸ್ಪೆಷಲಿ ಎಲ್ಡರ್ಲಿ ಆ್ಯಂಡ್ ಪೀಡಿಯಾಟ್ರಿಕ್ಸ್, ಬಿಕಾಸ್ ಅವರು ವಲ್ನರೇಬಲ್ ಇರ್ತಾರೆ. ಸೊ ಆ ಸ್ಟೇಟ್ ಆಗಲಿಕ್ಕೆ ನಾವು ಬಿಡಬಾರ್ದು. ಸೊ ಏನು ಮಾಡಬೇಕಂದ್ರೆ, ಮನೆಯಿಂದ ಹೊರಡೋ ಮುಂಚೆ ಸಾಕಷ್ಟು ನೀರು ಕುಡಿಬೇಕು. ಫ್ರೂಟ್ ಜ್ಯೂಸಸ್ ಇರಲಿ, ಎಳ್ನೀರಿರಲಿ, ನೀರಿರಲಿ, ಗಂಜಿ ಇರಲಿ, ಎಲ್ಲ ಕೂಲ್ ಮಾಡಿ ಕುಡಿಬೇಕು. ಬಿಸಿ ಏನು ಕುಡಿಲಿಕ್ಕೆ ಹೋಗ್ಬಿಡಿ. ವಾಟ್ ಎವರ್ ಇಟ್ ಈಸ್ ಕೋಲ್ಡಾಗಿ ಹೊಟ್ಟೆ ತುಂಬ ನೀರನ್ನೇ ಜಾಸ್ತಿ ಕುಡಿಬೇಕು, ಊಟಕ್ಕಿಂತ ಜಾಸ್ತಿ ನೀರು ಕುಡಿಬೇಕು. ಸೊ ಹೈಡ್ರೇಷನ್ ಅಂತೀವಿ, ಮಜ್ಜಿಗೆ ನಡೀತದೆ, ಎಲ್ಲ ನೀರಾಗಿ ಕುಡಿಬೇಕು. ಹೈಡ್ರೇಟ್ ಮಾಡಿ ನಾವು ಸ್ವಲ್ಪ ನಮ್ಮ ಬಿಸಿಲಲ್ಲಿ ಹೋದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ನಾವು ಹೊರಗಡೆ ಹೋಗಬೇಕಾದ್ರೆ ನಮ್ಮ ಕಡೆ ಒಂದು 2 ಲೀಟ್ರ್ 1 ಲೀಟ್ರ್ ಇಲ್ಲ 2 ಲೀಟ್ರ್ ಬಾಟಲ್ ನೀರೇ ಇರಬೇಕು. ಎಲೆಕ್ಟ್ರೋಲೈಟ್ಸ್ ಅಂತ ಬರ್ತದೆ ಮೆಡಿಕಲ್ ಶಾಪ್ಸಲ್ಲಿ. ಎಲೆಕ್ಟ್ರೋಲೈಟ್ ಅದರಲ್ಲಿ ಮಿಕ್ಸ್ ಮಾಡಿ ಕುಡಿದ್ರೆ ಇನ್ನೂ ಒಳ್ಳೆಯದು. ನಿಮಗೆ ಎಲೆಕ್ಟ್ರೋಲೈಟ್ ತಗೊಂಡಿಲ್ಲ, ನಿಮಗೆ ಮೆಡಿಕಲ್ ಶಾಪಲ್ಲಿ ತಗೊಂಡಿಲ್ಲ ಅಂದರೆ ಏನು ಮಾಡ್ಬೋದು ಅಂದರೆ, ಒಂದು ಪಿಂಚ್ ಸಾಲ್ಟ್, 1 ಸ್ಪೂನ್ ಶುಗರ್, ಓಕೆ, ಹಾಫ್ ಲೆಮನ್,
ಇದು ಮತ್ತು ಶುಗರ್, ಸಾಲ್ಟ್ ಮತ್ತು ಹಾಫ್ ಲೆಮನ್ 1 ಲೀಟ್ರ್ ಒಂದು 200 ml ವಾಟರಲ್ಲಿ ಮಿಕ್ಸ್ ಮಾಡಿ ಕುಡಿಬೋದು. ಸೊ ಇಟ್ ಆ್ಯಕ್ಸಸ್ ORS ಥರ ಆ್ಯಕ್ಟ್ ಮಾಡಿ. ಅದರಲ್ಲಿ ನಮಗೆ ಸೋಡಿಯಂ ಸಿಗುತ್ತೆ, ಶುಗರ್ ಸಿಗುತ್ತೆ, ಪೊಟ್ಯಾಷಿಯಮ್ ಸಿಗುತ್ತೆ, ಸಿಟ್ರೇಟ್ ಸಿಗುತ್ತೆ. ಸೊ ಅದು ಕಂಬೈನ್ ಮಾಡಿ ನಮ್ಮದು ಬಾಡಿ ಹೈಡ್ರೇಟ್ ಮಾಡುತ್ತೆ. ಇಟ್ಸ್ ಅ ವೆರಿ ಗುಡ್. ಎಳ್ನೀರಂತೂ ನಿಮಗೆಲ್ಲರೂ ಗೊತ್ತಿದೆ, ಎಳ್ನೀರು ಎಲ್ಲರೂ ಇಷ್ಟಪಡ್ತಾರೆ, ಸ್ವಲ್ಪ ಕಾಸ್ಟ್ಲಿ ಇದೆ, ಬಟ್ ಇಟ್ ಈಸ್ ದ ಬೆಸ್ಟ್ ಥಿಂಗ್. ಇಲ್ಲಾಂದರೆ ಫ್ರೂಟ್ ಜ್ಯೂಸಸ್, ತುಂಬ ನೀರಾಗಿ ಜ್ಯೂಸಸ್ ಕುಡಿಬೋದು. ಸೊ ನೀವು ಈವನ್ ಇಫ್ ಯು ಆರ್ ವರ್ಕಿಂಗ್ ಆನ್ ದ ಡೇ ಹಾರ್ಸ್, ನಿಮಗೆ 11 to 3 ಅನಿವಾರ್ಯವಾಗಿ ನಿಮಗೆ ಕೆಲಸ ಮಾಡಲೇಬೇಕಂದ್ರೆ ಹೈಡ್ರೇಷನ್ ಮಾತ್ರ ಮಾಡ್ತಾನೆ ಇರಬೇಕು. ಇದು ಮಾಡಿದ್ರೆ ನಿಮಗೆ ಹೀಟ್ ಸ್ಟ್ರೋಕ್ ಆಗಲ್ಲ. ಇನ್ನೊಂದು ಅಂದರೆ ತಲೆ ಕವರ್ ಮಾಡ್ಕೋಬೇಕು. ಒಂದು ಟೋಪಿ ಹಾಕ್ಕೊಳ್ಳಿ, ಇಲ್ಲ ಛತ್ರಿ ತಗೊಳ್ಳಿ, ಮತ್ತು ಅದು ಹಾಕೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಎಷ್ಟು ಶೇಡ್ ಇರುತ್ತೆ ಅಲ್ಲಿ ನಿಂತ್ಕೊಳ್ರಿ, ತುಂಬ ಬಿಸಿಲಲ್ಲಿ ಅಡ್ಡಾಡಕ್ಕೆ ಹೋಗಬೇಡ್ರಿ. ಮತ್ತೇನು ಮಾಡ್ಬೋದಂದರೆ ಥಿನ್ ಕ್ಲೋತ್ಸ್ ಹಾಕಬೇಕು, ಥಿಕ್ ಕ್ಲೋತ್ಸ್ ಹಾಕಬಾರ್ದು. ಎಸ್ಪೆಷಲಿ ಡಾರ್ಕ್ ಕಲರ್ಸ್ ಅವಾಯ್ಡ್ ಮಾಡಬೇಕು. ಮ್ಯಾಂಗೋ ಯೆಲ್ಲೋ ಕಲರ್, ವೈಟ್ ಕಲರ್, ಪ್ರಿಫರೇಬ್ಲಿ ಥಿನ್ ಕಾಟನ್, ಪ್ಯೂರ್ ಕಾಟನ್ ನಾವು ಯೂಸ್ ಮಾಡಿದ್ರೆ ನಮ್ಗೆ ಅಷ್ಟು ಒಳಗಡೆ ಹೀಟ್ ಆಗೋದಿಲ್ಲ. ದ್ಯಾಟ್ ಯು ಕ್ಯಾನ್ ಡೂ. ಆಮೇಲೆ ವರ್ಕೌಟ್, ಮಕ್ಕಳು ಹೆವಿ ಆ್ಯಕ್ಟಿವಿಟೀಸ್ ಮಾಡಲೇಬಾರ್ದು ಈ ಟೈಮಲ್ಲಿ. ನಿಮ್ಗೆ ಅವ್ರಿಗೆ ಆಡಬೇಕಂದ್ರೆ ಬಿಫೋರ್ 10 o'clock ಆಡ್ಕೊಂಡು ಮುಗಿಸ್ಬೋದು, ಇಲ್ಲ ಈವ್ನಿಂಗ್ ಆಡಬೇಕು. ಸೇಮ್ ಈಗ ಕೆಲವರಿಗೆ ಜಿಮ್ ಹೋಗೋ ಇದೆ ಆ್ಯಕ್ಟಿವಿಟಿ ಇದೆ, ರನ್ನಿಂಗ್ ಹೋಗೋ, ವಾಕಿಂಗ್ ಹೋಗೋ, ನಿಮ್ಗೆ ಏನು ಆ್ಯಕ್ಟಿವಿಟಿ ಇದೆ ಬೆಳಿಗ್ಗೆನೇ ಮುಗಿಸ್ಬೇಕು, ಇಲ್ಲ ಸಂಜೆಗೆ ಇಟ್ಕೊಳ್ಳಿ. ಆನ್ ದಿಸ್ ಹೀಟ್ ಅವರ್ಸ್ ನೀವು ಎಕ್ಸಸೈಸ್, ಇಂಟೆನ್ಸ್ ವರ್ಕೌಟ್ ಏನೂ ಮಾಡ್ಬೋದು. ಇಂಟೆನ್ಸ್ ವರ್ಕೌಟ್ ಮಾಡಿದ್ರೆ ಮತ್ತೆ ಮಸಲ್ ವಿಲ್ ರಿಲೀಸ್ ದ ಹೀಟ್ ಆ್ಯಂಡ್ ದೆನ್ ಡಿಹೈಡ್ರೇಷನ್ ಆಗೋದು ತುಂಬ ಕಾಮನ್. ರೀಸೆಂಟ್ಲಿ ನಮ್ಮ ಹಾಸ್ಪಿಟಲಲ್ಲಿ ಒಂದು ಸಣ್ಣ ಹುಡುಗ ಹೀಗೆ ಇಂಟೆನ್ಸ್ ವರ್ಕೌಟ್ ಆಗಿ ಕೋಮಾ ಆಗಿ ಬಂದಿದ್ದ. ಸೊ ವಿ ಹೈಡ್ರೇಟೆಡ್ ಹಿಮ್ ಆ್ಯಂಡ್ ಹಿ ವೆಂಟ್ ಆನ್ 5. ಸೊ ಇದು ಸಣ್ಣ ಹಿ ವಾಸ್ ಅರೌಂಡ್ 18 years. 18 years ಹುಡುಗನಿಗೆ ಹೀಗೆ ಆಗ್ಬೋದಂದರೆ ದೊಡ್ಡವರಿಗೆ ಮತ್ತು ಸಣ್ಣ ಮಕ್ಕಳಿಗೆ ಎಷ್ಟು ಆಗ್ಬೋದು ನೀವೇ ಇಮ್ಯಾಜಿನ್ ಮಾಡಿರಿ. ಸೊ ಇಷ್ಟು ನಾವು ಕೇರ್ ತೊಗೋಬೇಕು. ಆಮೇಲೆ ಕಾಫಿ ಅವಾಯ್ಡ್ ಮಾಡಬೇಕು, ಬಿಸಿ ಬಿಸಿ ಕಾಫಿ ಕುಡಿಬೇಡಿ ಈ ಟೈಮಲ್ಲಿ. ಪ್ಲಸ್ ನೀವು ಆಲ್ಕೋಹಾಲ್ ಅಂತೂ ಅವಾಯ್ಡ್ ಮಾಡಲೇಬೇಕು. ಥರ್ಡ್, ಇದು ಕ್ರೋಸಿನ್ ಟ್ಯಾಬ್ಲೆಟ್ಸ್ ಅಂಥ ಟ್ಯಾಬ್ಲೆಟ್ಸ್ ಏನು ನುಂಗ್ಲಿಕ್ಕೆ ಹೋಗಬೇಡಿ. ಆದಷ್ಟು ಮೆಡಿಸಿನ್ಸ್ ಎಲ್ಲ ಅವಾಯ್ಡ್ ಮಾಡಿ, ಡ್ರಗ್ಸ್ ಅಂಥದ್ದೆಲ್ಲ ಅವಾಯ್ಡ್ ಮಾಡಬೇಕು. ಇಟ್ ವಿಲ್ ಪ್ರೊಡ್ಯೂಸ್ ಮೋರ್ ಹೀಟ್ ಇನ್ ಅವರ್ ಬಾಡಿ. ಡಾಕ್ಟರ್, ಜೊತೆಗೆ ಈಗ ನಮ್ಮಲ್ಲಿ ಏನಾದರೂ ಕಾಂಪ್ಲಿಕೇಶನ್ಸ್ ಕಾಣಿಸ್ಕೊಳ್ತು, ತಕ್ಷಣಕ್ಕೆ ನನಗೆ ತಲೆ ಸುತ್ತು ಬಂತು ಅಂದ್ಕೊಳ್ಳಿ, ಆ ಒಂದು ಸಂದರ್ಭದಲ್ಲಿ ನಾನು ಏನು ಮಾಡಬೇಕು ಅಂತ? ಆ ಟೈಮಲ್ಲಿ ನೀವು ಮೊದಲು ಸ್ವಲ್ಪ ಶೇಡಿಗೆ ಕರ್ಕೊಂಡು ಬನ್ನಿರಿ. ನೀವು ಶೇಡಿಗೆ ಬಂದುಬಿಡ್ರಿ. ಒಂದು ಟವಲ್ ನೀರಲ್ಲಿ ಹಾಕಿ ಕೋಲ್ಡ್ ಟು ವಾರ್ಮ್ ವಾಟರ್, ಸೊ ಐಸ್ ಕೋಲ್ಡ್ ಫೈನ್ ಟವಲ್ ಅದರಲ್ಲಿ ಹಾಕಿ ನಿಮ್ಮ ನೆಕ್, ನಿಮ್ಮ ಬಾಡಿ, ನಿಮ್ಮ ತಲೆಗೆಲ್ಲ ಹಾಕ್ಕೊಂಡು ಬಿಟ್ರಿ. 5 minutes ಹಾಗೆ ಬಿಟ್ರಿ, ಬಾಡಿ ಕೂಲ್ ಆಗ್ಬೋದು. ಪ್ಲಸ್ ನೀರು ಕುಡಿಬೋದು ಚೆನ್ನಾಗಿ. ಕೋಲ್ಡ್ ವಾಟರ್, ಐಸ್ ಕೋಲ್ಡ್ ಇಲ್ಲ ಮೀಡಿಯಮ್ ಕೋಲ್ಡ್ ವಾಟರ್ ನೀವು ಇಂಜೆಸ್ಟ್ ಮಾಡ್ಬೋದು. ಸೊ ಅದರಿಂದ ಇಮಿಡಿಯೇಟ್ಲಿ ನಿಮಗೆ ರಿಲೀಫ್ ಸಿಗುತ್ತೆ. ಆ್ಯಸ್ ಐ ಟೋಲ್ಡ್ ಯು, ORS ಆ್ಯಂಡ್ ಎಲೆಕ್ಟ್ರಾಲ್ ಪೌಡರ್ ವಿಲ್ ಹೆಲ್ಪ್ ಇಮಿಡಿಯೇಟ್ಲಿ. ಅದಕ್ಕಿಂತ ಹೆಚ್ಚಾಗಿ ಸಮಸ್ಯೆ ಆದರೆ ತಕ್ಷಣಕ್ಕೆ ವೈದ್ಯರನ್ನು ಭೇಟಿಯಾಗಬೇಕು. ನಿಮಗೆ ಕೋಮಾ ಟೈಪ್ ಇಲ್ಲ, ಪೇಷಂಟ್ ಕನ್ಫ್ಯೂಷನಲ್ಲಿ ಹೋಗುತ್ತೆ. ಸೊ ಡಿಹೈಡ್ರೇಷನ್ ತುಂಬ ಜಾಸ್ತಿ ಆಯ್ತಂದರೆ, ಪೇಷಂಟ್ ಕನ್ಫ್ಯೂಸ್ ಆಯ್ತಂದರೆ ದಟ್ ಮೀನ್ಸ್ ನಮ್ಮ ಕೈಯಲ್ಲಿ ಏನಿಲ್ಲ, ಅಂದರೆ ನಿಮ್ಮ ಲೇಮ್ಯಾನ್ ಜನರ ಕೈಯಲ್ಲಿ ಏನಿರೋದಿಲ್ಲ. ಆ ಟೈಮ್ ನೀವು ಡಾಕ್ಟರ್ ಹತ್ರ ಹೋದರೆ ಅವರು ಗ್ರ್ಯಾನ್ಯುಲಾ ಹಾಕಿ IV ಫ್ಲೂಯಿಡ್ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಸೋಡಿಯಂ, ಪೊಟ್ಯಾಷಿಯಮ್, ಕ್ಲೋರೈಡ್ ಎಲ್ಲ ಬ್ಯಾಲೆನ್ಸ್ಡ್ ಇರುತ್ತೆ. ಇಮಿಡಿಯೇಟ್ಲಿ ಪೇಷಂಟ್ಗೆ ರಿಲೀಫ್ ಸಿಗುತ್ತೆ. ಫುಲ್ ಕೋಮಾ ಹೊರಟೋಯ್ತು ಅಂದರೆ ಪೇಷಂಟ್ ICU ಶಿಫ್ಟ್ ಮಾಡಿ ನಾವು ಮಾನಿಟರ್ ಮಾಡಿ ಅದಕ್ಕೇನು ಬೇಕು ಅದೆಲ್ಲ ನಾವು ಮಾಡ್ಕೊಳ್ತೀವಿ. ಒಟ್ಟಾರೆಯಾಗಿ ಡಾಕ್ಟರ್, ಈ ಬಾರಿಯ ಒಂದು ಬೇಸಿಗೆಯನ್ನು ಎದುರಿಸೋದಕ್ಕೆ ಎಷ್ಟೊಂದು ಉಪಯುಕ್ತವಾದಂಥ ಮಾಹಿತಿಯನ್ನು ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್.